ನೆಕ್ಸ್ಟ್ ವರ್ಡ್ ಇಸ್ ಎಕ್ಸೈಟ್ಮೆಂಟ್. ಎಕ್ಸೈಟ್ಮೆಂಟ್ ಅಂದರೆ ಉತ್ಸಾಹ. ಸೊ ನೀವು ಎಕ್ಸೈಟೆಡ್ ಇದ್ದಾಗ ನೀವು ಹೇಗೆ ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸುವುದು ಅಂತ ನಾನು ಇವಾಗ ಹೇಳ್ತೀನಿ. ನೀವು ಎಕ್ಸೈಟೆಡ್ ಇದ್ದಾಗ ಐ ಆಮ್ ಎಕ್ಸೈಟೆಡ್ ಅಂತ ಹೇಳ್ಬಹುದು. ಅಂದರೆ ನಾನು ಉತ್ಸುಕನಾಗಿದ್ದೇನೆ. ಐ ಆಮ್ ಎಂಥೂಸಿಯಾಸ್ಟಿಕ್, ನಾನು ಉತ್ಸುಕನಾಗಿದ್ದೇನೆ ಅಂತಾನೆ ಅರ್ಥ ಬರುತ್ತೆ. ಓಕೆ, ಸೊ ನೀವು ಎಕ್ಸೈಟೆಡ್ ಇದ್ದಾಗ ಐ ಆಮ್ ಎಕ್ಸೈಟೆಡ್, ಐ ಆಮ್ ಎಂಥೂಸಿಯಾಸ್ಟಿಕ್ ಅಂತ ಹೇಳ್ಬಹುದು. ಓಕೆ, ಐ ಕಾಂಟ್ ವೇಟ್ ಟು ಸ್ಟಾರ್ಟ್, ಪ್ರಾರಂಭಿಸಲು ನಾನು ಕಾಯಲು ಸಾಧ್ಯವಿಲ್ಲ. ದಿಸ್ ಮೇಕ್ಸ್ ಮೀ ಫೀಲ್ ಎಂಥೂಸಿಯಾಸ್ಟಿಕ್, ಇದು ನನಗೆ ಉತ್ಸಾಹವನ್ನು ಉಂಟು ಮಾಡುತ್ತದೆ ಅಂತ ಅರ್ಥ ಬರುತ್ತೆ. ಓಕೆ, ಐ ಆಮ್ ಥ್ರಿಲ್ಡ್ ಅಬೌಟ್ ಇಟ್, ನಾನು ಅದರ ಬಗ್ಗೆ ರೋಮಾಂಚನಗೊಂಡಿದ್ದೇನೆ ಅಂತ ಹೇಳ್ಬೋದು. ಐ ಆಮ್ ರಿಯಲಿ ಎಕ್ಸೈಟೆಡ್ ಅಬೌಟ್ ದಿಸ್, ನಾನು ಈ ಬಗ್ಗೆ ನಿಜವಾಗಿಯೂ ಉತ್ಸುಕನಾಗಿದ್ದೇನೆ ಅಂತ ಅರ್ಥ ಬರುತ್ತೆ. ಓಕೆ, ಸೊ ಎಕ್ಸೈಟ್ಮೆಂಟ್ ಅಂದರೆ ಉತ್ಸಾಹ. ಸೊ ನೀವು ಎಕ್ಸೈಟೆಡ್ ಇದ್ದಾಗ ಐ ಆಮ್ ಎಕ್ಸೈಟೆಡ್, ಐ ಆಮ್ ಎಂಥೂಸಿಯಾಸ್ಟಿಕ್, ಐ ಆಮ್ ಥ್ರಿಲ್ಡ್ ಅಬೌಟ್ ಇಟ್, ಐ ಆಮ್ ರಿಯಲಿ ಎಕ್ಸೈಟೆಡ್ ಅಬೌಟ್ ದಿಸ್, ಐ ಕಾಂಟ್ ವೇಟ್ ಟು ಸ್ಟಾರ್ಟ್, ಈ ಥರ ಪದಗಳನ್ನು ಬಳಸಬಹುದು. ಓಕೆ, ಈ ಥರ ವಾಕ್ಯಗಳಲ್ಲಿ ನೀವು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬಹುದು. ನೆಕ್ಸ್ಟ್ ವರ್ಡ್ ಇಸ್ ಡಿಸ್ಗಸ್ಟ್. ಡಿಸ್ಗಸ್ಟ್ ಅಂದರೆ ಅಸಹ್ಯ ಅಂತ. ಓಕೆ, ಸೊ ಆವಾಗ ನೀವು ಐ ಆಮ್ ಡಿಸ್ಗಸ್ಟೆಡ್ ಅಂದರೆ ನನಗೆ ಅಸಹ್ಯವಾಗಿದೆ ಅಂತ ಹೇಳ್ಬೋದು. ದಿಸ್ ಇಸ್ ಅನ್ಪ್ಲೆಸೆಂಟ್, ಇದು ಅಹಿತಕರವಾಗಿದೆ ಅಂತ ಹೇಳ್ಬೋದು. ಐ ಫೀಲ್ ರಿಪೆಲ್ಡ್ ಬೈ ಇಟ್, ನಾನು ಅದರಿಂದ ಹಿಮ್ಮೆಟ್ಟಿದ್ದೇನೆ ಎಂದು ಭಾವಿಸುತ್ತೇನೆ ಅಂತ ಅರ್ಥ ಬರುತ್ತೆ. ಓಕೆ, ಐ ಡೋಂಟ್ ಲೈಕ್ ದಿಸ್ ಅಟ್ ಆಲ್, ನನಗೆ ಇದು ಇಷ್ಟವಿಲ್ಲ. ಅರ್ಥ ಆಯ್ತಾ? ಸೊ ಡಿಸ್ಗಸ್ಟ್ ಅಂದರೆ ಅಸಹ್ಯ. ಸೊ ಈ ಭಾವನೆಯನ್ನು ವ್ಯಕ್ತಪಡಿಸುವಾಗ ನೀವು ಐ ಆಮ್ ಡಿಸ್ಗಸ್ಟೆಡ್, ದಿಸ್ ಇಸ್ ಅನ್ಪ್ಲೆಸೆಂಟ್, ಐ ಫೀಲ್ ರಿಪೆಲ್ಡ್ ಬೈ ಇಟ್, ಐ ಡೋಂಟ್ ಲೈಕ್ ದಿಸ್ ಅಟ್ ಆಲ್, ಈ ಥರ ವಾಕ್ಯಗಳನ್ನು ಬಳಸಬಹುದು. ಓಕೆ, ಸೊ ನಾವು ನೆಕ್ಸ್ಟ್ ವರ್ಡ್ ಇಸ್ ಕನ್ಫ್ಯೂಷನ್. ಕನ್ಫ್ಯೂಷನ್ ಅಂದರೆ ಗೊಂದಲ ಅಂತ. ಓಕೆ, ನಿಮಗೆ ಕನ್ಫ್ಯೂಷನ್ ಇದ್ದಾಗ ನೀವು ಐ ಆಮ್ ಕನ್ಫ್ಯೂಸ್ಡ್, ನಾನು ಗೊಂದಲದಲ್ಲಿದ್ದೇನೆ ಅಂತ ಹೇಳ್ಬೋದು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ನನಗೆ ಅರ್ಥವಾಗುತ್ತಿಲ್ಲ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ಇಸ್ ಅನ್ಕ್ಲಿಯರ್ ಟು ಮೀ, ಇದು ನನಗೆ ಅಸ್ಪಷ್ಟವಾಗಿದೆ ಅಂತ ಹೇಳ್ಬೋದು. ಐ ಆಮ್ ಅ ಬಿಟ್ ಲಾಸ್ಟ್, ನಾನು ಸ್ವಲ್ಪ ಕಳೆದು ಹೋಗಿದ್ದೇನೆ ಅಂತ ಅರ್ಥ ಬರುತ್ತೆ. ಓಕೆ, ಸೊ ನೀವು ಕನ್ಫ್ಯೂಷನಲ್ಲಿದ್ದಾಗ ಐ ಆಮ್ ಕನ್ಫ್ಯೂಸ್ಡ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ದಿಸ್ ಇಸ್ ಅನ್ಕ್ಲಿಯರ್ ಟು ಮೀ, ಐ ಆಮ್ ಅ ಬಿಟ್ ಲಾಸ್ಟ್, ಈ ಥರ ವಾಕ್ಯಗಳನ್ನು ಬಳಸಬಹುದು.